ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಅಲ್ಲಿನ ಎಲ್ಲಾ ಪ್ರದೇಶಗಳು ಕೂಡ ಜಲಾವೃತವಾಗಿದೆ. ಅದೇ ರೀತಿ ತೋಟಗಾರಿಕೆ ಬೆಳೆಗಳು ಕೂಡ ಆದಂತಹ ರೇಷ್ಮೆ ಆಗಿರ್ಬೋದು, ಹೂ ಆಗಿರ್ಬೋದು, ಟೊಮ್ಯಾಟೊ ಆಗಿರ್ಬೋದು, ಈ ರೀತಿ ಬೆಳೆಗಳು ಹಾನಿಯಾಗಿದೆ. ಅಲ್ಲಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಕನ್ನಮಂಗಲ ಸುತ್ತಮುತ್ತಲ ಈ ಬೆಳೆಗಳು ನಾಶವಾಗಿರುವಂತದ್ದು. ಹಲವೆಡೆ ಈ ಬೆಳೆ ನಾಶವಾಗಿರೋದು ಹೊರತುಪಡಿಸಿ ಮರಗಳು ಕೂಡ ನೆಲಕ್ಕುರುಳಿದವೆ. ರೇಷ್ಮೆ ಹೂವು, ಟೊಮ್ಯಾಟೊ ಸೇರಿ ಹಲವು ಬೆಳೆಗಳು ನಾಶವಾಗಿವೆ, ಹಾನಿಯಾಗಿದೆ ಮಳೆಯಿಂದ. ಯಾಕಂದ್ರೆ ಎಲ್ಲಾ ಬೆಳೆಗೆ ಬಂದಿರುತ್ತೆ, ಟೊಮೊಟೊ ಆಗಿರ್ಬೋದು ಅಥವಾ ರೇಷ್ಮೆ ಆಗಿರ್ಬೋದು, ಹೂ ಆಗಿರ್ಬೋದು. ಮಳೆ ಬಿದ್ದಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾಶ ಆಗೋದು ಸಹಜ. ಅದೇ ರೀತಿಯಾಗಿ ಮಳೆ ಬಂದಂತ ಸಂದರ್ಭದಲ್ಲಿ ಈ ಬೆಳೆಗಳು ಕೂಡ ನಾಶವಾಗಿದೆ. ಇದರಿಂದ ರೈತರಿಗೆ ನಷ್ಟವಾಗಿದೆ. ಏನ್ ಮಾಡೋದು ಇದರಿಂದ ಅಂತ ರೈತರು ಕೂಡ ಪರಿತಪಿಸ್ತಿದ್ದಾರೆ. ನೀವು ನೋಡ್ತಾ ಇರ್ಬೋದು ಅಲ್ಲಿ ಯಾವ ರೀತಿ ಎಲ್ಲಾ ಬೆಳೆಗಳಲ್ಲಿ ನೀರು ಹೆಂಗ್ ನಿಂತಿದೆ ಅಂತ. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ಶ್ರೀನಿವಾಸ್, ನಮ್ಮ ಪ್ರತಿನಿಧಿ ಅವರು. ಶ್ರೀನಿವಾಸ್, ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ಹಲವೆಡೆ ಮಳೆ ಆಗ್ತಾ ಇದೆ. ಹೇಗೆ ಅಲ್ಲಿನ ರೈತರಿಗೆ ಕಷ್ಟ ಅನುಭವಿಸ್ತಾ ಇದ್ದಾರೆ? ಯಾಕೆಂದ್ರೆ ಎಲ್ಲಾ ಬೆಳೆಗಳು ಕೂಡ ನಾಶವಾಗಿದೆ. ಅಲ್ಲಿನ ಪರಿಸ್ಥಿತಿ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ. ಹೌದು ಸುಖಾನಿ, ಏನು ಕಳೆದ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆದಂತ ಭಾರಿ ಮಳೆ ಅಂತಾನೆ ಹೇಳ್ಬೋದು. ಚಿಕ್ಕಬಳ್ಳಾಪುರ ಜಿಲ್ಲಾ ಸುತ್ತಮುತ್ತಲೂ ಸಹ ಏನು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಬಹಳಷ್ಟು ರಾತ್ರಿಯಿಂದ ಬಹಳಷ್ಟು ಮಳೆ ಸುರಿದಿರುವಂತ ಒಂದು ಹೇಳಲಾಗುವುದು. ಇನ್ನು ರೈತರಿಗೆ ಒಂದಷ್ಟು ಕಂಗಾಲಾಗಿರುವಂತದ್ದು. ಯಾಕಂದ್ರೆ ಇಲ್ಲಿ ಯಥೇಚ್ಛವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂದ್ರೆ ಒಂದು ಹೂವಿಗೆ ಫೇಮಸ್ ಆಗಿರುವಂತದ್ದು. ಹೂವಿನ ಬೆಳೆಗೆ ಒಂದು ತರಕಾರಿ ಮತ್ತೆ ಏನು ತರಕಾರಿಗಳು ಮತ್ತೆ ಇವು ಇದ್ರದ್ದು ಫೇಮಸ್ ಆಗಿರುವಂತದ್ದು. ಆದ್ರೆ ಏನು ಈ ದ್ರಾಕ್ಷಿಯ ಒಂದು ಎಫೆಕ್ಟ್ ಏನು ಈ ಕೈಗೆ ಬಂದ ತುತ್ತು ಬಾಯಿಗೆ ಬಂದಂತೆ ಆಗಿದೆ ಅನ್ನೋ ಲೆಕ್ಕದಲ್ಲಿ ಏನು ಚಿಕ್ಕಬಳ್ಳಾಪುರ ಜಿಲ್ಲೆದಂತ ಏನು ಈ ಬಹಳಷ್ಟು ಕೆಲವು ಕಡೆ ಹೂಗಳು ಮತ್ತೆ ಕೆಲವು ಕಡೆ ದ್ರಾಕ್ಷಿ, ಕೆಲವು ಕಡೆ ತರಕಾರಿಗಳು ಸಹ ಒಂದಷ್ಟು ಮಟ್ಟಿಗೆ ಒಂದ್ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗಿರುವಂತದ್ದು. ಇನ್ನು ಶಿಡ್ಲಘಟ್ಟ ಕಡೆ ನೋಡೋದಾದ್ರೆ ಬಹಳಷ್ಟು ಒಂದು ರೇಷ್ಮೆಯನ್ನು ಅಲ್ಲಿ ಬೆಳೆಯುವಂತ ಒಂದು ಕ್ಷೇತ್ರವಾಗಿರುವಂತದ್ದು. ಅಲ್ಲಿ ಸಹ ಏನು ತೋಟಗಳಿಗೆ ನೀರು ನುಗ್ಗಿ ಒಂದ್ ಸ್ವಲ್ಪ ಅವಾಂತರವನ್ನು ಸೃಷ್ಟಿ ಮಾಡಿರುವಂತನೇ ಹೇಳ್ಬೋದು. ಇನ್ನು ಹಲವೆಡೆ ಬಹಳಷ್ಟು ಒಂದು ಧಾರಾಕಾರ ಮಳೆಯಿಂದ ಏನು ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬಂದಂತೆ ಈ ಒಂದು ಮಳೆಯಿಂದ ಆಗಿರುವಂತದ್ದು. ಒಂದಷ್ಟು ರೈತರ ಮಟ್ಟಿಗೆ ಒಂದ್ ಸ್ವಲ್ಪ ರೈತರು ಕಂಗಾಲಾಗಿರುವಂತದ್ದು. ಯಾಕಂದ್ರೆ ಏನು ಸತತವಾಗಿ ಒಂದು ಬೆಳೆ ಬೆಳಿಬೇಕಂದ್ರೆ ಬಹಳಷ್ಟು ಸಾಲ ಸೋಲ ಮಾಡಿ ಒಂದು ಬೆಳೆ ಬೆಳಿತಾರೆ. ಆದ್ರೆ ಏನು ಈ ಕಟಾವು ಮತ್ತೆ ಈ ಕಟಾವು ಮಾಡೋ ಒಂದು ಸಂದರ್ಭದಲ್ಲಿ ಈ ತರ ಮಳೆಯಿಂದಾಗಿ ಬಹಳಷ್ಟು ರೈತರು ಒಂದು ಸ್ವಲ್ಪ ನಷ್ಟವನ್ನು ಉಂಟು ಮಾಡಿರುವಂತದ್ದು. ಆದ್ರೆ ಒಟ್ಟಾರೆಯಾಗಿ ಮಳೆಯಿಂದ ಬಹಳಷ್ಟು ಒಂದ್ ಸ್ವಲ್ಪ ರೈತರಿಗೆ ಒಂದ್ ಸ್ವಲ್ಪ ಏನೋ ಒಂದ್ ಸ್ವಲ್ಪ ಭಯದ ವಾತಾವರಣ ಉಂಟಾಗಿರುವಂತದ್ದು ಹೇಳ್ಬೋದು ಸುಕನ್ಯಾ. ಶ್ರೀನಿವಾಸ್, ಇವಾಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಟೊಮ್ಯಾಟೊ ಸೇರಿ ರೇಷ್ಮೆ ಹೂ ಆಗಿರ್ಬೋದು ಈ ರೀತಿ ಎಲ್ಲ ಬೆಳೆದಿದ್ರು. ಎಷ್ಟು ಎಕರೆದಲ್ಲಿ ಅಂದ್ರೆ ಎಷ್ಟು ಪ್ರದೇಶದಲ್ಲಿ ಬೆಳೆದಿದ್ರು? ಈ ಬಗ್ಗೆ ಏನಾದ್ರೂ ಮಾಹಿತಿ ಇದೆ? ರೈತರಿಗೆ ಎಷ್ಟು ನಷ್ಟ ಆಗಿದೆ ಅನ್ನೋ ಮಾಹಿತಿ ಹೇಳೋದಾದ್ರೆ. ಹೌದು ಸುಖಾನಿ, ಏನು ಚಿಕ್ಕಬಳ್ಳಾಪುರ ಅಂದ್ರೆ ಸಾಕು ಒಂದು ಹೂವಿಗೆ ಬಹಳಷ್ಟು ಒಂದು ಫೇಮಸ್ ಆಗಿರುವಂತದ್ದು. ಅಂದ್ರೆ ಸಾವಿರಾರು ಎಕರೆಯಲ್ಲಿ ಅಂದ್ರೆ 1 ಎಕರೆ ಸಾವಿರಾರು ಎಕರೆಯಲ್ಲಿ ಸಹ ಹೂವಿನ ಬೆಳೆಗಾರರು ಬೆಳೆದಿರುವಂತದ್ದು. ಮತ್ತೆ ತರಕಾರಿನೂ ಸಹ 1000 ಎಕರೆಯಲ್ಲಿ ಬೆಳೆದಿರುವಂತದ್ದು. ಒಟ್ಟಾರೆಯಾಗಿ ಏನು ದ್ರಾಕ್ಷಿ ಇನ್ನೇನು ಕಟಾವು ಮಾಡುವಂತ ಸಂದರ್ಭದಲ್ಲಿ ಈ ಮಳೆಯಿಂದ ಹಾನಿಕಲ್ಲು ಬಿತ್ತು ಅಂದ್ರೆ ಒಂದ್ ಸ್ವಲ್ಪ ದ್ರಾಕ್ಷಿ ಒಂದ್ ಸ್ವಲ್ಪ ಹಣ್ಣಿನ ಒಂದ್ ಸ್ವಲ್ಪ ಒಡೆತ ಬಿದ್ದು ಒಂದ್ ಸ್ವಲ್ಪ ಅದನ್ನ ರೇಟ್ ಇಲ್ಲದೆ ರೈತರ ಒಂದ್ ಸ್ವಲ್ಪ ಲಾಸ್ಗೆ ಮಾರುವಂತ ಒಂದು ಪರಿಸ್ಥಿತಿಯಲ್ಲಿ ಉಂಟಾಗಿರುವಂತದ್ದು. ಅಂದ್ರೆ ಹೆಚ್ಚಾಗಿ ಇಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಅಂದ್ರೆ ಸಾಕು ತರಕಾರಿ ಮತ್ತೆ ಹೂವು ಮತ್ತೆ ದ್ರಾಕ್ಷಿ ಇವೆರಡು ಸಹ ಈ ಮೂರು ಸಹ ಇಲ್ಲಿ ಹೆಚ್ಚಾಗಿ ಬೆಳೆಯುವಂತಹ ಒಂದು ರೈತರು ಇಲ್ಲಿ ಇರುವಂತದ್ದು. ಆದ್ರೆ ಒಟ್ಟಾರೆಯಾಗಿ ಏನು ರೈತರಿಗೆ ಈ ಒಂದು ಮಳೆಯಿಂದ ಒಂದಷ್ಟರ ಮಟ್ಟಿಗೆ ಕಂಗಾಲಾಗಿರುವಂತದ್ದು ಸುಕನ್ಯಾ. ಓಕೆ ಶ್ರೀನಿವಾಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡುದ್ರಲ್ಲ ಹೇಗೆ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೂವಿಗಾಗಿರ್ಬೋದು ಅಥವಾ ತರಕಾರಿಗಳಾಗಿರ್ಬೋದು ಈ ರೀತಿ ಹೆಚ್ಚಿನದಾಗಿ ಬೆಳೀತಾರೆ. ಅಲ್ಲಿ ಈ ರೀತಿ ಮಳೆ ಆಗೋದ್ರಿಂದ ರೈತರಿಗೂ ಕೂಡ ನಷ್ಟ ಆಗುತ್ತೆ. ಯಾಕಂದ್ರೆ ಕೈಗೆ ಬಂದಂತಹ ಬೆಳೆ ನಾಶ ಆದಾಗ ಎಷ್ಟು ನೋವಾಗುತ್ತೆ ಅನ್ನೋದು ಅದು ರೈತರಿಗೆ ಮಾತ್ರ ಗೊತ್ತು. ಸಾಲ ಸೋಲ ಮಾಡಿ ಬೆಳೆನ ಬೆಳೆದಿರ್ತಾರೆ. ಬಟ್ ಈ ರೀತಿ ಆದಾಗ ಎಲ್ಲೋ ಒಂದ್ ಕಡೆ ಈ ಕಡೆ ಮಾಡಿದಂತಹ ಖರ್ಚು ಬರ್ಲಿಲ್ಲ, ಹೋಗ್ಲಿ ಲಾಭನೂ ಬರ್ಲಿಲ್ಲ. ಲಾಭ ಬಂತು ಅನ್ನೋದಿಕ್ಕೆ ಲಾಭ ಬರೋದ್ ಬೇಡ, ಕೊನೆ ಪಕ್ಷ ಮಾಡಿದಂತಹ ಖರ್ಚಾದ್ರೂ ಹುಟ್ಟಿದ್ರೆ ಅಟ್ಲೀಸ್ಟ್ ರೈತರಿಗೆ ಸ್ವಲ್ಪ ಸಮಾಧಾನನಾದ್ರೂ ಇರುತ್ತೆ. ಬಟ್ ಈ ರೀತಿ ಆದಾಗ ಅವ್ರಿಗೂ ಕೂಡ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ನೀವು ನೋಡ್ತಾ ಇರ್ಬೋದು ಈ ಕಡೆ ದೃಶ್ಯದಲ್ಲಿ ಮರ ಕೂಡ ನೆಲಕ್ಕೆ ಉರುಳ್ಬಿಟ್ಟಿದೆ. ಈ ರೀತಿ ಆದಾಗ ಜನ ಕೂಡ ಓಡಾಡೋದಿಕ್ಕೆ ಕಷ್ಟ ಆಗುತ್ತೆ. ಅಕಸ್ಮಾತ್ ಅಲ್ಲಿ ಯಾರಾದ್ರೂ ಓಡಾಡ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ಮರ ಏನಾದ್ರೂ ಕೆಳಗಡೆ ಬಿದ್ದಿದ್ರೆ ಹೇಗಾಗ್ತಾ ಇತ್ತು ಅಲ್ಲಿನ ಪರಿಸ್ಥಿತಿ ಅಂತ ಊಹಿಸೋದು ಕೂಡ ಕಷ್ಟ ಆಗುತ್ತೆ. ಹೀಗೆ ಮಳೆ ಆಗ್ತಾ ಇದ್ರೆ ರೈತರಿಗೂ ಕೂಡ ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಕೆಲವೊಮ್ಮೆ ಮಳೆ ಆಧಾರ ರೈತರಿಗೆ, ಆದ್ರೂ ಕೂಡ ಹೆಚ್ಚಿನ ಮಳೆ ಆದಾಗ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ.